ಪ್ರತಿ ಮನೆಯ ಕತೆ ಆಸ್ತಿ ಗಲಾಟೆ. ನಮ್ಮ ಸಮಾಜದಲ್ಲಿ ರಕ್ತ ಸಂಬಂಧಗಳನ್ನು ಮುರಿಯುವ ಶಕ್ತಿ ಯಾವುದಾದರೂ ಇದ್ದರೆ ಅದು ಬಹುಶಃ ಆಸ್ತಿ ವಿವಾದಗಳಿಗೆ ಮಾತ್ರ. ಎಲ್ಲರ ಮನೆಯ ದೋಸೆನೂ ತೂತು ಎಂಬಂತೆ ಪ್ರತಿ ಕುಟುಂಬದಲ್ಲೂ ಅಣ್ಣ ತಮ್ಮ ಅಕ್ಕ ತಂಗಿಯರ ನಡುವೆ ಆಸ್ತಿ ಕಲಹ ಸಾಮಾನ್ಯವಾಗಿದೆ. ಆದರೆ ಕೆಲವೊಮ್ಮೆ ಈ ಕಲಹವು ಕೇವಲ ಮಾತಿನಿಂದ ನಿಲ್ಲದೆ ಮೋಸ, ವಂಚನೆ ಮತ್ತು ಅತಿಕ್ರಮಣದ ರೂಪ ಪಡೆಯುತ್ತಿದೆ. ಅಂತಹದ್ದೇ ಒಂದು ಮೋಸ, ವಂಚನೆ, ಅತಿಕ್ರಮಣ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಕರಾಯಪಟ್ಟಣ ಹೋಬಳಿ ನಾಗೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಜಮೀನು ನಮ್ಮ ಮುತ್ತಾತರದು. ನಮ್ಮ ಮುತ್ತಾತಿಗೆ 3 ಜನ ಮಕ್ಕಳು, ಬೆರಿಯಪ್ಪ, ಕಂಟಿಮಯ್ಯ, ಲಾಸ್ಟ್ ನಮ್ಮ ಅಜ್ಜ ತಿಮ್ಮಯ್ಯ ಅಂತ. ಇವರಿಗೆ ನಮ್ಮ ಮುತ್ತಾತಿಗೆ 99 ಗುಂಟೆ ಇತ್ತು. 99 ಗುಂಟೆಯಲ್ಲಿ ಎಲ್ಲರಿಗೂ 33 ಗುಂಟೆ ಆಯಿತು. 33 ಗುಂಟೆಯಲ್ಲಿ ಒಂದು 33 ಗುಂಟೆ ಒಂದು, 21 ಗುಂಟೆ ಒಂದು ಪಾಣಿಲಿ ಆಯಿತು. 214 ಬಾರ್ ಒಂದರಲ್ಲಿ ಸರ್ವೆ ನಂಬರಲ್ಲಿ ಒಂದು ಪಾಣಿ ಆಯಿತು. ಇನ್ನೊಂದು 12, ಒಂದು 33 ಗುಂಟೆ ಒಂದು ಪಾಣಿ ಆಯಿತು. 214 ಬಾರ್ ಸರ್ವೆ ನಂಬರಲ್ಲಿ 33 ಗುಂಟೆ ಇದ್ದಿದ್ದು ಲಾಸ್ಟಿರು ತಿಮ್ಮಯ್ಯಗೆ 214 ಬಾರ್ ಸರ್ವೆ ನಂಬರಲ್ಲಿ ಒಂದು ಬಂತು. ಮತ್ತು ಇನ್ನೊಬ್ಬರು ಬೆರಿಯಪ್ಪ, ಕಂಟಿಮ್ಮಯ್ಯನ ಮಗ ಗಿರಿಯಪ್ಪರಿಗೆ 21 ಗುಂಟೆ ಒಂದು ಸರ್ವೆ ನಂಬರಲ್ಲಿ ನಮ್ಮ 21 ಗುಂಟೆ ಬಂತು. ಇನ್ನೊಂದು 12 ಗುಂಟೆ ಒಂದು, 33 ಗುಂಟೆ ಒಂದು ಎರಡನೇ ಪಾಣಿಲಿ ಹೋಯಿತು. ಒಟ್ಟು ಟೋಟಲ್ಲು ನಮ್ಮದು 90 ಗುಂಟೆ. ಇಬ್ಬರು ಗಂಡು ಮಕ್ಕಳಲ್ಲಿ ನಮ್ಮಪ್ಪರು ಹಿರೇ ಮನುಷ್ಯರು. ಫಸ್ಟ್ನೇ ಪಾರ್ಟಿಗೆ ನಮ್ಮ ಅಜ್ಜಿಗೆ ಫಸ್ಟ್ನೇ ಪಾಲೆ ಬಂದಿದೆ. ಫಸ್ಟ್ನೇ ಪೂರ್ವ ದಿಕ್ಕಿಗೆ ಬಂದಿದೆ. ಆ ಪೂರ್ವ ದಿಕ್ಕಲ್ಲಿ ನಮ್ಮ ಅಜ್ಜಿಗೆ ಪೂರ್ವ ದಿಕ್ಕಲ್ಲಿ ಬಂದಿದೆ. ಪೂರ್ವ ದಿಕ್ಕಲ್ಲಿ ನಮ್ಮಪ್ಪ ಪೂರ್ವ ದಿಕ್ಕಲ್ಲಿ ಜಮೀನು ಬಂದಿದೆ 16 ಗುಂಟೆ. ಅದರಲ್ಲಿ ನಮ್ಮಪ್ಪನ ಚೆಕ್ ಬಂದಿಲ್ಲಿ 16 ಗುಂಟೆ ಪೂರ್ವದಲ್ಲಿ ಅವರು ಸೋಮಣ್ಣ ಅಂತ, ಅವರಪ್ಪ ಮಲ್ಲಣ್ಣ, ಸೋಮಣ್ಣ ಮಲ್ಲಾಪರು, ಅವರು ಕಂಚಿನಲ್ಲಿ ಅವ್ರ ಜಮೀನಿದೆ. ಪಶ್ಚಿಮಕ್ಕೆ ಚೆಕ್ ಬಂದಿಲ್ಲಿ ಈಗ ನಮ್ಮ ಏನೇ ಬಂದಿದ್ದಾರೆ. ಆಮೇಲೆ ಉತ್ತರಕ್ಕೆ ರೋಡ್ ಇದೆ. ದಕ್ಷಿಣಕ್ಕೆ ಆಳೂರು ಪ್ರಭಾಕರ್ ಜಮೀನಿತ್ತು ಹಿಂದೆ. ಇವಾಗ ಲಕ್ಷ್ಮಣನವರು ಅವರಿಗೆ ಬಂದಿದೆ. ನಾಗೇನಹಳ್ಳಿ ಗ್ರಾಮದ ನಿವಾಸಿ ರಾಮಯ್ಯ ಅವರಿಗೆ ಸೇರಿದ್ದು ಎನ್ನಲಾದ ಜಮೀನನ್ನು ಕಮಲಮ್ಮ ಅವರು ಅಕ್ರಮವಾಗಿ ಖಾತೆ ಮಾಡಿಕೊಂಡಿದ್ದಾರೆ ಎಂದು ರಾಮಯ್ಯ ಮತ್ತು ಅವರ ಮಕ್ಕಳು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ನಮ್ಮ ಜಮೀನನ್ನು ನಮಗೆ ರಕ್ಷಿಸಿಕೊಡಿ ಎಂದು ಮನವಿ ಸಲ್ಲಿಸಿದರು. ಇದೇ ರೋಡ್, ಇದೇ ಉತ್ತರಕ್ಕೆ ಇರೋ ರೋಡ್. ಉತ್ತರಕ್ಕೆ ರೋಡ್ ಇದೆಯಾ? ಇನ್ನು ಈ ಉತ್ತರದಿಂದ ಇದು ಪೂರ್ವಕ್ಕೆ ಸ್ಟಾರ್ಟ್ ಆಗಿದ್ದು ಇತ್ಲ 99 ಗುಂಟೆ ಹೋಯ್ತು. ಈ ಕಡೆಗೆ 99 ಗುಂಟೆ ಈ ಕಡೆಗೆ ಹೋಯ್ತು. ಪೂರ್ವಕ್ಕೆ ಕಂಚಿನಲ್ಲಿರೋದು ಸೋಮಣ್ಣ ಅವ್ರ ಜಮೀನು. ಇತ್ಲಾಗೆ ಪೂರ್ವಕ್ಕೆ ಪಶ್ಚಿಮಕ್ಕೆ ನಮ್ಮ ಮಯ್ಯರಿ ಬಂತು, ದಕ್ಷಿಣಕ್ಕೆ ಪ್ರಭಾಕರಿ ಬಂತು. ಇದು ಉತ್ತರ ರೋಡ್ ಇದೆ. ಇದು 100 ವರ್ಷ ಕಾಲದಿಂದಲೂ ನಮ್ಮ ಜಮೀನು ಯಾವಾಗಿದೆ ಅವತ್ತಿಂದಲೂ ಈ ರೋಡು ಇದೆ. 400-500 ವರ್ಷ ಕಾಲದಿಂದಲೂ ರೋಡ್ ಇದೆ. ಈ ಜಮೀನೆಲ್ಲ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಸಕರಾಯಪಟ್ಟಣ ಹೋಬಳಿ ನಾಗೇನಹಳ್ಳಿ ಗ್ರಾಮದ ವಾಸಿ ತಿಮ್ಮಯ್ಯ ಅವರ ಮಗನಾದ ರಾಮಯ್ಯ ಅವರ ಜಮೀನನ್ನು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿ ನಾಗರಹಳ್ಳಿ ಅಂಚೆ ಮಂಗಳಾಪುರ ಗ್ರಾಮದ ವಾಸಿಯಾದ ದೊಡ್ಡೇಗೌಡ ಇವರ ಪತ್ನಿಯಾದ ಕಮಲಮ್ಮ ಅವರು ಅಕ್ರಮವಾಗಿ ನಮ್ಮ ಜಮೀನನ್ನು ತಮ್ಮ ಹೆಸರಿಗೆ ಖಾತೆ ಮಾಡಿಸಿಕೊಂಡಿದ್ದಾರೆ. ಅವಿಭಾಜ್ಯ ಕುಟುಂಬದ ಆಸ್ತಿಯನ್ನು ನಮ್ಮ ತಂದೆ NT ರಾಮಯ್ಯರ ಹೆಸರಿಗೆ ವಿಭಕ್ತ ಕುಟುಂಬದ ಆಸ್ತಿಯಾಗಿ ಮಾರ್ಪಾಡಿಸಿ ನಂತರ ತಮ್ಮ ತಂದೆಯ ಹೆಸರಿನಲ್ಲಿದ್ದ ಒಂದೇ ಖಾತೆಯ ಪಹಣಿಯನ್ನ ನಮ್ಮ ಕುಟುಂಬದವರೇ ಆದ ಕಮಲಮ್ಮ ಎಂಬುವವರು ನಮ್ಮ ತಂದೆಯನ್ನ ಅವರ ಖಾತೆ ಪಾಲುದಾರಿಕೆ ವಿಚಾರವಾಗಿ ಕರೆದುಕೊಂಡು ಹೋಗುತ್ತಿದ್ದೇವೆ ಎಂದು ಸುಳ್ಳು ಹೇಳಿ ನಮ್ಮ ತಂದೆ ಆಸ್ತಿಯನ್ನ ಅವರ ಹೆಸರಿಗೆ ಕ್ರಯಪತ್ರ ಮಾಡಿಕೊಂಡಿದ್ದಾರೆ ಎಂದು ರಾಮಯ್ಯ ಅವರ ಮಗ ತಿಮ್ಮರಾಜು ಅವರು ಆರೋಪಿಸಿದ್ದಾರೆ. ಮದುವೆ 18 ವರ್ಷ ಆಯಿತು. ನಮ್ಮ ತಂಗಿನೂ ಇದ್ದಾರೆ. ನಮಗೆ ಗೊತ್ತಿಲ್ಲದೆ ನಮ್ಮ ತಂದೆಯವರನ್ನ ಕರ್ಕೊಂಡು ಹೋಗಿ ಕಮಲ ಅನ್ನೋರು ಅವರನ್ನ ಜಮೀನನ್ನ ನಮ್ಮ ಪಿತ್ರಾಗಿ ಆಸ್ತಿಯನ್ನ ಜಮೀನನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಈಗ ನಾನು 7ನೇ ತಿಂಗಳು 31ನೇ ತಾರೀಕಲ್ಲಿ ನಾನು ಬರಬರಿಗೋಸ್ಕರ ಪಾಣಿ ತೆಗೆಸಿದಾಗ ನಮ್ಮ ತಂದೆಯವ್ರದ್ದು ಪಾಣಿನೇ ಬರ್ತಾ ಇಲ್ಲ. ಅವಾಗ ನಾನು ಚೆಕ್ ಮಾಡಿದಾಗ ಆ ಪಾಣಿಲಿ ರಾಮಯ್ಯ ತಿಮ್ಮಯ್ಯ ಅನ್ನೋದಿಲ್ಲ, ಕಮಲಮ್ಮ ಲೇಟು ದೊಡ್ಡೇಗೌಡ ಅಂತ ಬರ್ತಾ ಇದೆ. ಅದನ್ನೆಲ್ಲ ದಾಖಲೆನೆಲ್ಲ ಚೆಕ್ ಮಾಡಿ ನೋಡಿದಾಗ ಎಲ್ಲ ದಾಖಲೆನೂ ರಿಜಿಸ್ಟ್ರೇಷನ್ ಅಲ್ಲಿ ಇವರು ಮಾಡ್ಕೊಟ್ಟಿದ್ದಾರೆ. ಈಗ ಇವರಿಗೆ ಕಣ್ಣು ಕಾಣದಲ್ಲೇ 10 ವರ್ಷ ಗಟ್ಟಲೆ ಆಗಿದೆ. ಏನು ಕೇಳಲ್ಲ. ಆಮೇಲೆ ನನಗೆ ಇವತ್ತಿನ ವಿಷಯನೇ ಗೊತ್ತಿಲ್ಲ. ನಾವು ಯಾವಾಗ ಪಾಣಿ ತರೋದು ಅವತ್ತೇ ಗೊತ್ತಾಗಿರೋದು. ಇದಕ್ಕೆ ನೀವು ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ತಾ ಇದ್ದೀವಿ.
ಇವರು ಏನೇನು ಮಾಡಿದ್ದಾರೆ ಕರ್ಕೊಂಡು ಹೋಗಿ ಎಲ್ಲ ಸ್ವಲ್ಪ ಪರಿಶೀಲಿಸಬೇಕಂದ್ರೆ ಎಲ್ಲ ಮೋಸ ಮಾಡಿ ಎಲ್ಲ ದಾಖಲೆ ಎಲ್ಲ ಮಾಡಿ ಅದೇ ಸರ್ ನಮ್ಮ ತಂದೆ ಕರ್ಕೊಂಡು ಹೋಗಿ ಕಡೂರಿಗೆ ಕರ್ಕೊಂಡು ಹೋಗಿ ಕಾರಲ್ಲಿ ಕರ್ಕೊಂಡು ಹೋಗಿ ರಿಜಿಸ್ಟ್ರೇಷನ್ ಮಾಡಿದಾರಂತೆ. ಕಾರಲ್ಲಿ ಕರ್ಕೊಂಡು ಹೋಗಿ ಬೈಕಲ್ಲಿ ಕರ್ಕೊಂಡು ಹೋಗಿ ಜಮೀನನ್ನು ರಿಜಿಸ್ಟ್ರೇಷನ್ ಮಾಡಿದಾರಂತೆ. ಅದು ರಿಜಿಸ್ಟ್ರೇಷನ್ ಮಾಡ್ತೀವಿ ಅಂತ ಹೇಳಿಲ್ಲ. ಅಲ್ಲಿ ನೀವು ಸಾಕ್ಷಿ ಸೈನ್ ಹಾಕಂತೆ ಬಾಯಿಲಿ ನಮ್ಮ ಅಪ್ಪಂದು ಜಮೀನು ಇದೆಯಲ್ಲ ಅದು ನಮ್ಮ ವರ್ಗಾವಣೆ ಮಾಡ್ಕೋಬೇಕು, ನೀವು ಸಾಕ್ಷಿ ಕರ್ಕೊಂಡು ಹೋಗಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಇವತ್ತು ನೋಡಿ ಅಲ್ಲಿ ನಮ್ಮ ತಂದೆ ನಮಗೆ ಹೇಳೇ ಇಲ್ಲ ಇದುವರೆಗೆ. ನಿಮ್ಗೆ ಗೊತ್ತಿಲ್ಲ? ನಮಗೂ ಗೊತ್ತಿಲ್ಲ ಸರ್. ನೀವು ಸೈನ್ ಹಾಕಿಲ್ಲ? ನಾವು ಯಾರು ಸೈನ್ ಹಾಕಿಲ್ಲ ಸರ್. ಸೈನ್ ಹಾಕಿಲ್ಲ, ನಾವು ರಿಜಿಸ್ಟ್ರೇಷನ್ ಹೋಗಿಲ್ಲ, ನಮ್ಗೆ ವಿಚಾರನೇ ಗೊತ್ತಿಲ್ಲ. ಯಾವಾಗ ನಾವು ಪಾಣಿ ತಗೊಂಡು ಆ ಪಾಣಿ ರಾಮಯ್ಯನ 24/4 ಸರ್ವೆ ನಂಬರ್ ಅಲ್ಲಿ ರಾಮಯ್ಯ ಅಂತ ಬರೋದು NT ರಾಮಯ್ಯ ತಿಮ್ಮಯ್ಯ ಅಂತ ಬರ್ತಾ ಇತ್ತು. ಆ ಸರ್ವೆ ನಂಬರ್ ಅಲ್ಲಿ NT ರಾಮಯ್ಯ ತಿಮ್ಮಯ್ಯ ಬರ್ತಾನೆ ಅಂತ ತಮ್ಮನಮ್ಮ ದೊಡ್ಡಗೌಡ ಅಂತ ಬರ್ತಾ ಇದೆ. ಅವರು ಗಣಸಿ ಹೋಬಳಿ ಅಲ್ಲೇ ಮಂಗಳಾಪುರ ಅಂತ ಊರಲ್ಲಿ ನಿವಾಸವಾಗಿದ್ದಾರೆ. ಅವ್ರ ತಾಯಿ ಊರು ನಾಗೇನಹಳ್ಳಿಯ. ಅವರು ಮಾವುಗಳೆಲ್ಲ ಸೇರ್ಕೊಂಡು ಈ ಕೆಲಸನ ಮೋಸವನ್ನು ಮಾಡಿದ್ದಾರೆ. ಮಾವುಗಳು ಮಾವನ ಮಕ್ಕಳುಗಳೆಲ್ಲ ಸೇರ್ಕೊಂಡು ನಮ್ಮ ತಂದೆಯನ್ನ ಕರ್ಕೊಂಡು ಹೋಗಿ ಈ ಕೆಲಸನ ಮಾಡಿದ್ದಾರೆ ಸರ್. ಇದಕ್ಕೆ ನೀವು ಕಾನೂನುಬದ್ಧವಾಗಿ ಕೊಳ್ಳಬೇಕಂತ ನಾವು ಹೇಳ್ತೀವಿ. ಕ್ರಯಪತ್ರಕ್ಕೆ ಸಾಕ್ಷಿ ಹಾಕಿರುವ ಲಕ್ಷ್ಮಣ್ ಎನ್ಆರ್ ಬಿನ್ ರಾಮಣ್ಣ ನಾಗೇನಹಳ್ಳಿ ಇವರು ಅನಕ್ಷರಸ್ಥರು ಹಾಗೂ ತೀವ್ರ ವಯೋವೃದ್ಧರಾಗಿರುವ ಇವರನ್ನು ನಮಗೆ ತಿಳಿಯದಂತೆ ಸಾಕ್ಷಿ ಸಹಿ ಮಾಡಿಸಲು ಎಂದು ಸುಳ್ಳು ಹೇಳಿ ಕಾರಿನಲ್ಲಿ ಕಡೂರಿಗೆ ಕರೆದುಕೊಂಡು ಹೋಗಿ ನಮ್ಮ ಆಸ್ತಿಯನ್ನು ಅವರ ಹೆಸರಿಗೆ ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡಿದ್ದಾರೆ. ನಮ್ಮ ಪೂರ್ವಜರ ಆಸ್ತಿಯನ್ನು ನಮ್ಮೆಲ್ಲರ ಗಮನಕ್ಕೆ ಬಾರದೆ ಸಹಿ ಇಲ್ಲದೆ ಮಾಡಿರೋದು ಅಕ್ಷಮ್ಯ ಅಪರಾಧ. RTGS ಮುಖಾಂತರ ನಮ್ಮ ತಂದೆಯ ಬ್ಯಾಂಕ್ ಖಾತೆಗೆ ಹಣ ಹಾಕಿದ್ದೇವೆ ಎಂದು ಕ್ರಯಪತ್ರದಲ್ಲಿ ನಮೂದಿಸಿದ್ದು, ನಮ್ಮ ತಂದೆಯ ಹತ್ತಿರ ಇರುವ ಬ್ಯಾಂಕ್ ಖಾತೆಗೆ ಯಾವುದೇ ಹಣ ಜಮಾ ಆಗಿಲ್ಲ. ವಯೋವೃದ್ಧರನ್ನ ನಂಬಿಸಿ ಮೋಸ ಮಾಡಿ ಅಕ್ರಮವಾಗಿ ಖಾತೆ ಮಾಡಿಕೊಂಡಿದ್ದು, ಕೃಷಿಯನ್ನೇ ನಂಬಿ ಜೀವನ ನಡೆಸುತ್ತಿರುವ ನಮಗೆ ಬದುಕಲು ದಾರಿ ಇಲ್ಲದಂತಾಗಿದೆ. ನಮ್ಮ ಜಮೀನನ್ನು ನಮಗೆ ರಕ್ಷಿಸಿಕೊಡಿ. ನಮಗೆ ಈ ಜಮೀನು ಬಿಟ್ಟರೆ ಬೇರೆ ಯಾವುದೇ ಜಮೀನು ಇಲ್ಲ. ಅಕ್ರಮವಾಗಿ ಖಾತೆ ಮಾಡಿಕೊಂಡಿರುವವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದರು. ಅಂತ ಒಂದು 20 ಕೋಳಿ ಸಾಕಿನಲ್ಲಿ ಮಂಕಂದಲ್ಲಿ ಇಟ್ಕೊಂಡಿದ್ದು ಸ್ವಾಮಿ. ಬಂದು ಕರ್ಕೊಂಬಂದು ನಮ್ಮ ಅಣ್ಣನ ಮಗಳು ನಮ್ಮದು ಜಮೀನು ಐತಿ ನಿಂದೊಳಗೆ ಅಂತೇಳಿ ಮಾಡಿಸ್ಕೊಡ್ಬಾರ್ದು ಸೈನ್ ಮಾಡ್ಕೊಂಡು ಕರ್ಕೊಂಡು ಮೋಸ ಮಾಡಿ ಕರ್ಕೊಂಡೋಗಿ ಯಾರು ಮಾವುಗಳೆಲ್ಲ ನನ್ನ ಸೈನ್ ಮಾಡಿಸಿ ಸ್ವಾಮಿ. ಇಂಥದ್ದು ಗೊತ್ತಾಗಲ್ಲ ನನಗೆ ಮೋಸ ಆಗಿ ನನ್ನ ಪಿತ್ರಾಜ್ ಆಯ್ತು 16 ಗುಂಟೆ ಸ್ವಾಮಿ. ಅಷ್ಟೇ ನನಗೆ ಏನು ಬಿಟ್ಟಿಲ್ಲ. ನಮ್ಮ ಸಾಲ ಮಾಡಿ ಮೋಸ ಮಾಡ್ತಾರೆ ಮಾಡಿ ಮೋಸ ಮಾಡಿದ್ದಾರೆ.